Hi, hello, ಎಲ್ಲರೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ ಸೇಜಿ ಯೂಟ್ಯೂಬ್ ಚಾನಲ್. ಇನ್ ಕಂಟಿನ್ಯೂಷನ್ ಆಫ್ NCERT 7th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಸೀರೀಸ್, ಅದರಲ್ಲಿ 4th ಚಾಪ್ಟರ್ ಏರ್. ಸೊ ನೋಡಿ, ನಮ್ಮ ಅರ್ಥ ಏನಿದೆ, ಅರ್ಥ ಮೇಲೆ ಒಂದು ಹ್ಯೂಜ್ ಬ್ಲ್ಯಾಂಕೆಟ್ ಆಫ್ ಏರ್ ಇದೆ. ಅಂದರೆ ಒಂದು ಹೊದಿಕೆ, ಒಂದು ಗಾಳಿ ಅಥವಾ ಏನು ವಾಯುವಿನ ಒಂದು ಹೊದಿಕೆ ಇದೆ. ಅದನ್ನು ನಾವೇನಂತ ಕರಿತೀವಿ? ಅಟ್ಮಾಸ್ಫಿಯರ್ ಅಂತ ನಾವು ಕರಿತೀವಿ. ಏನಂದರೆ our earth is surrounded by a huge blanket of air is called earth. ಸೊ ಈ ಅಟ್ಮಾಸ್ಫಿಯರ್ ನಮಗೆ ಏನಕ್ಕೆ ಬೇಕು ಅಂದರೆ, ವಿ ಆರ್ ಲಿವಿಂಗ್ ಹ್ಯೂಮನ್ ಬೀಯಿಂಗ್ಸ್ ಏನಿದೆ ಆನ್ ದಿಸ್ ಅರ್ತ್ ಡಿಪೆಂಡ್ಸ್ ಆನ್ ದ ಅಟ್ಮಾಸ್ಫಿಯರ್ ಫಾರ್ ದ ಸರ್ವೈವಲ್. ನಮಗೆಲ್ಲ ಲಿವಿಂಗ್ ಬೀಯಿಂಗ್ಸ್ ಏನಿದೆ ಅದಕ್ಕೆಲ್ಲ ಸರ್ವೈವಲ್ ಆಗಿ ಈ ಅಟ್ಮಾಸ್ಫಿಯರು ಇರಲೇಬೇಕಾಗುತ್ತೆ. ಅದಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸಿ ಇಫ್ ಇಟ್ ಪ್ರೊವೈಡ್ಸ್ ಅಸ್ ಏರ್ ವಿ ಬ್ರೀತ್. ನೋಡಿ, ನಾವು ಉಸಿರಾಡೋ ಗಾಳಿ ಬೇಕು. ಮತ್ತು ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಹಾರ್ಮ್ಫುಲ್ ರೇಸ್. ಸೂರ್ಯನಿಂದ ಅತಿನೇರಳೆ ಕಿರಣ ಇರ್ಬೋದು, ಯಾವುದೇ ಒಂದು ಹಾರ್ಮ್ಫುಲ್ ಆದ ರೇಸ್ ಬರೋದ್ರಿಂದ ಈ ಒಂದು ನಮಗೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ವಿತೌಟ್ ದಿಸ್ ಬ್ಲ್ಯಾಂಕೆಟ್ ಆಫ್ ಪ್ರೊಟೆಕ್ಷನ್, ಈ ಪ್ರೊಟೆಕ್ಷನ್ ಇಲ್ಲ ಅಂದರೆ ನಮಗೇನಾಗುತ್ತೆ, ತುಂಬ ಹೀಟಿಂದ ಬೆಂದು ಹೋಗೋದು, ಸುಟ್ಟೋಗೋದು, ಮತ್ತು ಬೆಳಿಗ್ಗೆ ಹೊತ್ತು ಮತ್ತು ಗೆಟ್ ಫ್ರೋಸನ್ ಡ್ಯೂರಿಂಗ್ ದ ನೈಟ್ ಟೈಮಲ್ಲಿ ತುಂಬ ಅತಿಯಾದ ಕೋಲ್ಡ್ ಆಗೋದು, ಓಕೆ, ತಡ್ಕೊಂಡು ಕೋಲ್ಡ್ ಆಗೋದು, ಅಂದರೆ ಮಂಜು ಗಡ್ಡೆ ಆಗೋವಂಥ ಕೋಲ್ಡ್ ಆಗೋ ಸನ್ನಿವೇಶ ಇರುತ್ತೆ. ಅಂದರೆ ಅವಾಗ ಈ ಅಟ್ಮಾಸ್ಫಿಯರಿಕ್ ಲೇಯರ್ ಅರ್ತ್ ಮೇಲೆ ಇಲ್ಲ ಅಂದರೆ. ಸೊ ಇಟ್ ಈಸ್ ದಿಸ್ ಮಾಸ್ ಆಫ್ ಏರ್ ಹ್ಯಾಸ್ ಮೇಡ್ ದ ಟೆಂಪ್ರೇಚರ್ ಆನ್ ದ ಅರ್ತ್ ಲೈವಬಲ್. ಸೊ ಈ ಒಂದು ಅಟ್ಮಾಸ್ಫಿಯರ್ ಲೇಯರ್ ಇರೋದ್ರಿಂದನೇ ಒಂದು ನಮಗೆ ಜೀವನ ಸಾಗಿಸೋಕ್ಕೆ ಏನು ಟೆಂಪ್ರೇಚರ್ ಅರ್ತ್ ಮೇಲೆ ಇರಬೇಕು, ಆ ಟೆಂಪ್ರೇಚರು ಈ ಅರ್ತ್ ಮೇಲೆ ಇದೆ. ಓಕೆ, ಸಿ ನೆಕ್ಸ್ಟು ಈ ಕಾಂಪೋಸಿಷನ್ ಆಫ್ ಏರ್. ಈ ಅಟ್ಮಾಸ್ಫಿಯರ್ ಏನಿದೆ, ಏನೇನು ಕಾಂಪೋಸಿಷನ್ ಇದೆ ಮೋಸ್ಟ್ ಆಫ್ ಆಲ್ ಅಂದರೆ, ಸೊ ನೋಡಿ, ಮೋರ್ ದೆನ್ 80% ನಾವು ಹೇಳ್ಬೋದು, ಮೋರ್ ದೆನ್ 80% ಬಂದ್ಬಿಟ್ಟು ಒಂದು ನೈಟ್ರೋಜನ್ನು ಮತ್ತು ಆಕ್ಸಿಜನ್. ಅಬೌಂಡೆಂಟ್ ಸೋರ್ಸ್ ಆಗಿರೋದು ನೈಟ್ರೋಜನ್ ಮತ್ತು ಆಕ್ಸಿಜನ್ ಇವೆರಡು ಮೇನ್ ಗ್ಯಾಸಸ್ ಇರೋದು. ದೆನ್ ಅದಾದಮೇಲೆ ಕಾರ್ಬನ್ ಡೈಆಕ್ಸೈಡು, ಹೀಲಿಯಮ್ಮು, ಓಝೋನ್, ಆರ್ಗನ್, ಹೈಡ್ರೋಜನ್ ಲೆಸರ್ ಕ್ವಾಂಟಿಟೀಸಲ್ಲಿ ನಾವು ಕಾಣ್ಬೋದು. ಓಕೆ, ಅಪಾರ್ಟ್ ಫ್ರಮ್ ದೀಸ್ ಗ್ಯಾಸಸ್, ಈ ಗ್ಯಾಸಸ್ ಅಲ್ಲದೆ ವೆರಿ ಥಿನ್ ಡಸ್ಟ್ ಪಾರ್ಟಿಕಲ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಏರ್. ನೆಕ್ಸ್ಟ್ ನೈಟ್ರೋಜನ್. ನೋಡಿ, ನಾವು ಹೇಳ್ದಂಗೆ ಮೋರ್ ದೆನ್ 80% ನೈಟ್ರೋಜನ್ ಮತ್ತು ಆಕ್ಸಿಜನ್ ಕಾಂಪೋಸಿಷನ್ ಇರೋದ್ರಿಂದ, ಸೊ ಪರ್ಟಿಕ್ಯುಲರ್ ನೈಟ್ರೋಜನ್ ನೋಡೋದಾದರೆ ಮೋರ್ ದೆನ್ 70%, ಅಂದರೆ ನಿಯರ್ಲಿ 78%ಇಂದ 80%ವರೆಗೂ ನಮಗೆ ನಾವು ನೈಟ್ರೋಜನ್ನ ನೋಡ್ಬೋದು. ಸೊ ನೈಟ್ರೋಜನ್ ನಾವು ಉಸಿರಾಡಬೇಕಾದ್ರೆ ಅಥವಾ ನಾವು ಇನ್ಹೇಲ್ ಮಾಡಿದಾಗ ಅದು ಅಮೌಂಟ್ ಆಫ್ ನೈಟ್ರೋಜನ್ ನಮ್ಮ ಲಂಗ್ಸ್ ಹೋಗುತ್ತೆ. ಬಟ್ ನಾವು ಆಕ್ಸಿಜನ್ ಮಾತ್ರ ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಎಕ್ಸೆಲ್ ಮಾಡಬೇಕಾದ್ರೆ ಅದು ನೈಟ್ರೋಜನ್ನು ಮತ್ತು ಅಟ್ಮಾಸ್ಫಿಯರ್ಗೆ ಹೊರಗೆ ಬರುತ್ತೆ. ಬಟ್ ದಿಸ್ ನೈಟ್ರೋಜನ್ ಏನಿದೆ, ಈ ನೈಟ್ರೋಜನ್ನು ಪ್ಲ್ಯಾಂಟ್ಸ್ಗೆ ಅತಿ ಮುಖ್ಯವಾಗಿ, ಬೆಳವಣಿಗೆಗೆ ಪ್ಲ್ಯಾಂಟ್ಸ್ಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ವಸ್ತು ಇದು, ಅಂದರೆ ಗ್ಯಾಸ್. ಓಕೆ, ನೈಟ್ರೋಜನ್. ಸೊ ನಾವು ಇನ್ಹೇಲ್ ಮಾಡೋ ನೈಟ್ರೋಜನ್ ಬರುತ್ತಲ್ಲ, ಅದೇ ರೀತಿ ಪ್ಲ್ಯಾಂಟ್ಸಿಗೆ ಹೋಗುತ್ತೆ ಅಂದರೆ ಅದು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಡೈರೆಕ್ಟ್ಲಿ ಏರಲ್ಲಿ ಏನು ಅಟ್ಮಾಸ್ಫಿಯರಲ್ಲಿ ನೈಟ್ರೋಜನ್ನ ಪ್ಲ್ಯಾಂಟ್ಸು ಯೂಸ್ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ಆ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಏನಿದೆ, ಕೆಲವು ಬ್ಯಾಕ್ಟೀರಿಯಾಗಳು ಈ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊತವೆ. ಓಕೆ, ಆ ಬ್ಯಾಕ್ಟೀರಿಯಾ ಮೂಲಕ ಈ ಪ್ಲ್ಯಾಂಟ್ಸ್ಗಳು ನೈಟ್ರೋಜನ್ನ ಯೂಸ್ ಮಾಡ್ಕೊತವೆ. ಓಕೆ, ಸಿ ನೆಕ್ಸ್ಟ್ ಆಕ್ಸಿಜನ್. ಆಕ್ಸಿಜನ್ ಬಂದ್ಬಿಟ್ಟು ಸೆಕೆಂಡ್ ಮೋಸ್ಟ್ ಪ್ಲೆಂಟಿಫುಲ್ ಗ್ಯಾಸ್ ಇನ್ ದ ಏರ್. ಸೊ ನಮ್ಮ ಉಸಿರಾಡೋದಕ್ಕೆ ಅತಿ ಮುಖ್ಯವಾದಂಥ ಒಂದು ಗ್ಯಾಸ್ ಅಂದರೆ ಅದು ಆಕ್ಸಿಜನ್ನು. ಓಕೆ, ಇದು ನಿಯರ್ಲಿ 20.95%, ಬಟ್ ನಿಯರ್ಲಿ ಬಂದ್ಬಿಟ್ಟು 21% ಕಾಂಪೋಸಿಷನ್. 100ಅಲ್ಲಿ 21% ಕಾಂಪೋಸಿಷನ್ನಲ್ಲಿ ನಾವು ಆಕ್ಸಿಜನ್ನ ನೋಡ್ಬೋದು. ಸೊ ಗ್ರೀನ್ ಪ್ಲಾಂಟ್ಸ್ ಏನಾಗುತ್ತೆ, ಗ್ರೀನ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಆಕ್ಸಿಜನ್ ಫಾರ್ ಅಸ್. ಓಕೆ, ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ, ಡ್ಯೂರಿಂಗ್ ಫೋಟೋಸಿಂಥಸಿಸ್ ಪ್ರಾಸೆಸ್ಸಿಂದ ನಮಗೆ ಗ್ರೀನ್ ಪ್ಲಾಂಟ್ಸ್ ಆಕ್ಸಿಜನ್ನು ಕೊಡ್ತವೆ. ಸೊ ಇನ್ ದಿಸ್ ಆಕ್ಸಿಜನ್ ಕಂಟೆಂಟ್ ಇನ್ ದ ಏರ್ ರಿಮೇನ್ಸ್ ಕಾನ್ಸ್ಟೆಂಟ್. ನೋಡಿ, ಹೆಚ್ಚೆಚ್ಚಾಗಿ ಮರಗಳಿದ್ರೆ, ಗ್ರೀನರಿ ಇದ್ದರೆ ಆಬ್ವಿಯಸ್ಲಿ ಆಕ್ಸಿಜನ್ನು ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ನಾವು ಮರನ ಯಾವಾಗಲೂ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೋದು. ಆ ಬ್ಯಾಲೆನ್ಸ್ನ ನಾವು ಡಿಸ್ಟರ್ಬ್ ಮಾಡಿದರೆ, ಸೊ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ವಿಲ್ ಡಿಕ್ರೀಸ್ ಆಬ್ವಿಯಸ್ಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೀವು ನೋಡೋದಾದ್ರೆ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್.
ಸಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಇನ್ ದ ಅಟ್ಮಾಸ್ಫಿಯರ್, ನಾವು ಉಸಿರಾಡೋದ್ರಿಂದ ನಾವು ರಿಲೀಸ್ ಆಗುತ್ತೆ, ಮತ್ತು ಬೇರೆ ಬೇರೆ ಕಾರಣದಿಂದನೂ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಲ್ಲ ಅಟ್ಮಾಸ್ಫಿಯರಲ್ಲಿ, ಇದೇನು ಮಾಡುತ್ತೆ, ಕ್ರಿಯೇಟ್ ಎ ಗ್ರೀನ್ ಹೌಸ್ ಎಫೆಕ್ಟ್ನ ಒಂದು ಕ್ರಿಯೇಟ್ ಮಾಡುತ್ತೆ. ಹೇಗೆ ಅಂದರೆ ಬೈ ಟ್ರ್ಯಾಪಿಂಗ್ ದ ಹೀಟ್ ರೇಡಿಯೇಷನ್ ಫ್ರಮ್ ದ ಅರ್ತ್, ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಒಂದು ರೇಡಿಯೇಷನ್ ಏನಿದೆ, ಆ ರೇಡಿಯೇಷನ್ನಲ್ಲಿ ಬಹಳ ಅಷ್ಟು ರೇಡಿಯೇಷನ್ನು ಸ್ಪೇಸಿಗೆ ಮತ್ತೆ ವಾಪಸ್ ಹೋಗ್ದಲೇ ಇರೋ ಥರ ಒಂದು ಟ್ರ್ಯಾಪ್ ಮಾಡಿ ಅರ್ತ್ ಅಟ್ಮಾಸ್ಫಿಯರಲ್ಲೇ ಅದು ಇಟ್ಕೊಳುತ್ತೆ. ಅದಕ್ಕೆ ನಾವೇನಂತೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ ದೇರ್ಫೋರ್ ಇಸ್ ಕಾಲ್ಡ್ ದ ಗ್ರೀನ್ ಹೌಸ್. ಅದಕ್ಕೋಸ್ಕರ ನಾವು ಇದನ್ನ ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ. ವಿತೌಟ್ ಇಟ್, ಅಂದರೆ ಈ ಗ್ರೀನ್ ಹೌಸ್ ಗ್ಯಾಸ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಇಲ್ಲ ಅಂದರೆ ಅರ್ಥ ಏನಾಯಿತು, ಇಟ್ಟು ವುಡ್ ಹ್ಯಾವ್ ಬೀನ್ ಟೂ ಕೋಲ್ಡ್ ಟು ಲೈವ್ ಇನ್, ತುಂಬ ಕೋಲ್ಡು ಇರ್ತಾಯಿತ್ತು. ಬಟ್ ಈ CO2 ಜಾಸ್ತಿ ಆಗೋದ್ರಿಂದ ಏನಿದೆ, ಒಂದು ಲಿಮಿಟೆಡ್, ಒಂದು ಬ್ಯಾಲೆನ್ಸ್ಡ್ ಒಂದು ವೇನಲ್ಲಿದ್ದರೆ ಓಕೆ, ವೆಲ್ ಆ್ಯಂಡ್ ಗುಡ್, ಓಕೆ, ಕಾರ್ಬನ್ ಡೈಆಕ್ಸೈಡ್. ಬಟ್ ನಾವು ಫ್ಯಾಕ್ಟ್ರಿಯಿಂದ ಮತ್ತು ಕಾರ್ಸಿಂದ ನಾವು ಯೂಸ್ ಮಾಡೋ ಕಾರ್ಸು, ಮನೇಲಿ ಯೂಸ್ ಮಾಡೋ ಕೆಲವು ಎಕ್ವಿಪ್ಮೆಂಟ್ಸು, ಅದರಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡು ಇದು ಅಟ್ಮಾಸ್ಫಿಯರ್ಗೆ ಜಾಸ್ತಿಯಾಗಿ ಪುಷ್ ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ಹೀಟ್ ಏನಿದೆ ಆ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ನಮಗೆ ಹೀಟ್ ಕರೆಕ್ಟಾಗಿರುತ್ತೆ. ಬಟ್ ಬ್ಯಾಲೆನ್ಸ್ ತಪ್ಪಿದ್ರೆ ಏನಾಗುತ್ತೆ, ಟೆಂಪ್ರೇಚರ್ ಆಫ್ ದ ಅರ್ತ್ ರೈಸಸ್. ಓಕೆ, ನಾವು ಅನುಭವಿಸ್ತೀವಿ ಇವಾಗ, ಅದನ್ನೇನಂತೀವಿ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಕರಿತೀವಿ. ನೋಡಿ, however when its level in the atmosphere increases due to factory smoke or car fumes, the heat retained increases and temperature of the ನೋಡಿ, the heat retained increases the temperature of the earth. This is called global warming. CO2 ಇಂದ ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಇಂದ ಏನೇನು ಎಫೆಕ್ಟ್ ಆಗುತ್ತೆ ಅಂದರೆ, ಸೊ ಟೆಂಪ್ರೇಚರ್, ಹೈ ಟೆಂಪ್ರೇಚರ್ ಆಗೋದು ನಾವು ಇವಾಗ ಅನುಭವಿಸ್ತಾ ಇದ್ದೀವಿ. ಮತ್ತು ಕೆಲವು ಪಾಟಲ್ಲಿ ತುಂಬ ಕೋಲ್ಡ್ ಇರೋದು, ಮತ್ತು ಸ್ನೋ ಕರಗೋಗೋದು, ಮೆಲ್ಟ್ ಆಗೋದು, ಮತ್ತು ಸೀ ಲೆವೆಲ್ಲು ಜಾಸ್ತಿ ಆಗೋದು, ಕೆಲವು ಕಡೆ ಇದಕ್ಕಿದ್ದಂಗೆ ಕ್ಲೌಡ್ ಬರ್ಸ್ಟ್ ಆಗೋದು, ಫ್ಲಡ್ ಜಾಸ್ತಿ ಆಗೋದು ಕೋಸ್ಟಲ್ ಏರಿಯಾದಲ್ಲಿ. ಓಕೆ, ಮತ್ತು ಕ್ಲೈಮೇಟಲ್ಲಿ ಒಂದು ಡ್ರಾಸ್ಟಿಕ್ ಸಡನ್ನಾಗಿ ಚೇಂಜಸ್ಸು ಕ್ಲೈಮೇಟಲ್ಲಿ ಆಗೋದು, ಇದೆಲ್ಲ ಬಂದ್ಬಿಟ್ಟು ನಮಗೆ ಗ್ಲೋಬಲ್ ವಾರ್ಮಿಂಗಿಂದ ಆಗುತ್ತೆ. ಸೊ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಈಗ ಇಂಪಾರ್ಟೆಂಟ್ ಗ್ಯಾಸ್ ಅಂತ ಯಾಕೆ ಕರಿತೀವಿ ಅಂದರೆ, ನೋಡಿ, ಗ್ರೀನ್ ಪ್ಲಾಂಟ್ಸ್ ಏನು ಮಾಡುತ್ತೆ, ಯೂಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮೇಕ್ ದೇರ್ ಫುಡ್ ಅಂಡ್ ರಿಲೀಸಸ್ ಆಕ್ಸಿಜನ್. ಓಕೆ, ನಾವು ಹ್ಯೂಮನ್ ಏನು ಮಾಡ್ತೀವಿ ಅಥವಾ ಅನಿಮಲ್ಸ್ ಏನು ಮಾಡ್ತೀವಿ, ವಿ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ನಾವು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತೀವಿ. ಸೊ the amount of carbon dioxide released by humans or animals seems to be equal to the amount used by the plants, which make perfect balance. ಈ ನಾವು ರಿಲೀಸ್ ಮಾಡೋ ಕಾರ್ಬನ್ ಡೈಆಕ್ಸೈಡ್ ಮತ್ತು ಗ್ರೀನ್ ಪ್ಲಾಂಟ್ಸ್ ರಿಲೀಸ್ ಮಾಡೋ ಆಕ್ಸಿಜನ್ ಒಂದು ಬ್ಯಾಲೆನ್ಸ್ಡ್ ಆಗಿದ್ದರೆ ಅದನ್ನು ಮಾತ್ರ ನಾವು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳ್ಬೋದು. ಹೌಎವರ್ ಈ ಬ್ಯಾಲೆನ್ಸ್ ಕರೆಕ್ಟ್ ಆಗಿದೆಯಾ? ಇಲ್ಲ. ಸೊ ಏನಾಗುತ್ತೆ, ದ ಬ್ಯಾಲೆನ್ಸ್ ಅಪ್ಸೆಟ್ ಆಗುತ್ತೆ. ಯಾವಕ್ಕೆ ಅಂದರೆ, ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಫ್ಯಾಕ್ಟ್ರಿ ಸ್ಮೋಕ್ ಇರ್ಬೋದು, ಮತ್ತು ಕಾರ್ ಫ್ಯೂಮ್ಸ್ ಇರ್ಬೋದು, ಮತ್ತು ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಸಚ್ ಎಸ್ ಕೋಲ್ ಅಂಡ್ ಆಯಿಲ್. ಸೊ ಇದರಿಂದ ಏನಾಗುತ್ತೆ, ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಚ್ ಇಯರ್ಗೆ ಅಟ್ಮಾಸ್ಫಿಯರ್ಗೆ ಬಂದು ಸೇರ್ಕೊಳುತ್ತೆ. ಆಸ್ ಎ ರಿಸಲ್ಟ್, ದ ಇನ್ಕ್ರೀಸ್ ವ್ಯಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಫೆಕ್ಟ್ ದ ಅರ್ತ್ ವೆದರ್ ಆ್ಯಂಡ್ ಕ್ಲೈಮೇಟ್ ಡ್ಯೂ ಅದನ್ನು ನಾವೇನಂತ ಕರಿತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಓಕೆ, ನೋಡಿ, ಡು ಯು ನೋ ಅಂತ ಒಂದು ಹಿಂಟ್ ಇದೆ. ಏನಂದರೆ, ವೆನ್ ಏರ್ ಈಸ್ ಹೀಟೆಡ್, ಗಾಳಿ ಹೀಟ್ ಆದಾಗ ಇಟ್ ಎಕ್ಸ್ಪ್ಯಾಂಡ್ಸ್, ಬಿಕಮ್ ಲೈಟರ್ ಆ್ಯಂಡ್ ಗೋಸ್ ಅಪ್. ಈ ಹೀಟ್ ಆದಾಗ ಒಂದು ಭಾರ ಕಮ್ಮಿ ಆಗುತ್ತೆ ಮತ್ತು ಅದು ಮೇಲಕ್ಕೆ ಹೋಗುತ್ತೆ. ಸೊ ಕೋಲ್ಡ್ ಏರ್ ಏನಿದೆ ಡೆನ್ಸರ್ ಇರುತ್ತೆ ಆ್ಯಂಡ್ ಹೆವಿ ಇರುತ್ತೆ. ದಟ್ ಈಸ್ ವೈ ದ ಟೆಂಡ್ಸ್ ಟು ಸಿಂಕ್ ಡೌನ್, ಕೆಳಗೆ ಬರುತ್ತೆ ಕೋಲ್ಡರ್ ಏರ್. ವೆನ್ ಹಾಟ್ ಏರ್ ರೈಸಸ್, ಕೋಲ್ಡ್ ಏರ್ ಫ್ರಮ್ ದ ಸರೌಂಡಿಂಗ್ ಏರಿಯಾ rushes there to fill in the gap. Okay, that is air circulation takes place. ಅದು ಏರ್ ಸರ್ಕ್ಯುಲೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂದರೆ, ಏರ್ ಹೀಟ್ ಆದಾಗ ಅದು ಎಕ್ಸ್ಪ್ಯಾಂಡ್ ಆಗಿ ಲೈಟರ್ ಆಗಿ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಇದ್ದಂಥ ಕೋಲ್ಡ್ ಏರ್ ಡೆನ್ಸರ್ ಮತ್ತು ಹೆವಿ ಇರುತ್ತೆ, ಅದೇನು ಬರುತ್ತೆ, ಸಿಂಕ್ ಡೌನ್ ಆಗಿ ಕೆಳಗಡೆ ಬರುತ್ತೆ. ಇದನ್ನು ನಾವು ಏರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟಾಪಿಕ್ಕು ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ.
ಸೊ ಲೇಯರ್ಸ್ ಆಫ್ ಏನಿದೆ ಅಟ್ಮಾಸ್ಫಿಯರ್ನ ಅದನ್ನು ನಾವು 5 ಲೇಯರ್ಸ್ ಆಗಿ ಡಿವೈಡ್ ಮಾಡ್ಬೋದು. ಓಕೆ, ಫಸ್ಟ್ನೇದಾಗಿ ಟ್ರೋಪೋಸ್ಫಿಯರ್, ಸೆಕೆಂಡ್ ಸ್ಟ್ರಾಟೋಸ್ಫಿಯರ್, ಆಮೇಲೆ ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್ ಆ್ಯಂಡ್ ಎಕ್ಸೋಸ್ಫಿಯರ್ ಆಗಿ ನಾವು 5 ಲೇಯರ್ಸ್ ಆಗಿ ನಾವು ಡಿವೈಡ್ ಮಾಡ್ಬೋದು. ಓಕೆ, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್ ಆ್ಯಂಡ್ ಎಕ್ಸೋಸ್ಫಿಯರ್ ಒಂದೊಂದಾಗಿ ನೋಡೋಣ ಆಸ್ ಪರ್ NCERT. ಈ ಫಸ್ಟ್ ಲೇಯರ್ ಟ್ರೋಪೋಸ್ಫಿಯರ್ ಲೇಯರ್ ಅಂತ ಕರಿತೀವಿ. ದಿಸ್ ಇಸ್ ದ ಫಸ್ಟ್ ಲೇಯರ್ ಅರ್ತ್ ಸರ್ಫೇಸ್ ಅಲ್ಲಿ ಬರುವಂಥದ್ದು. ಫಸ್ಟ್ ಲೇಯರ್ ಯಾವುದು ಅಂದರೆ ಟ್ರೋಪೋಸ್ಫಿಯರ್ ಲೇಯರ್. ಸೊ ಇದು ಆವ್ರೇಜ್ ಹೈಟ್ ಬಂದ್ಬಿಟ್ಟು 13 ಕಿಲೋಮೀಟರ್ಸ್ ಇರುತ್ತೆ. ಸೊ ನಾವು ಉಸಿರಾಡಕ್ಕಂಥ ಗಾಳಿ ಮತ್ತು ಆಲ್ಮೋಸ್ಟ್ ಏನೇ ವೆದರ್ ಫಿನಾಮಿನ ಅಕರ್ ಆದ್ರೂ ಅದು ಈ ಲೇಯರಲ್ಲೇ ಆಗುತ್ತೆ. ಲೈಕ್ ರೈನ್ ಫಾಲ್ ಇರ್ಬೋದು, ಫಾಗ್ ಇರ್ಬೋದು, ಹೇರ್ ಸ್ಟಾರ್ಮ್ ಇರ್ಬೋದು, ಅದೆಲ್ಲ ಈ ಲೇಯರಲ್ಲೇ ಮಿಂಚು, ಗುಡುಗು, ಸಿಡ್ಲು, ಗಾಳಿ, ಮಳೆ, ಏನೇನು ವೆದರ್ ಫಿನಾಮಿನ ಇದೆಯೋ ಅದೆಲ್ಲ ಈ ಒಂದು ಲೇಯರ್, ಫಸ್ಟ್ ಲೇಯರ್ ಟ್ರೋಪೋಸ್ಫಿಯರ್ ಲೇಯರಲ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಸ್ಟ್ರಾಟೋಸ್ಫಿಯರ್. ಎಬೋ ದ ಟ್ರೋಪೋಸ್ಫಿಯರ್ ಲೇಯರ್ನ ಅಥವಾ ಸೆಕೆಂಡ್ ಲೇಯರ್ ನಾವೇಂತ ಕರಿತೀವಿ ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ಈ ಲೇಯರ್ ಬಂದ್ಬಿಟ್ಟು ಅಪ್ ಟು 50 ಕಿಲೋಮೀಟರ್ಸ್ವರೆಗೂ ಹೈಟ್ ಇರುತ್ತೆ. ಸೊ ಈ ಲೇಯರಲ್ಲಿ ಕ್ಲೌಡ್ಸ್ ಅಂತದ್ದು ಏನೂ ಇರಲ್ಲ. ಇಟ್ಸ್ ಫ್ರೀ ಫ್ರಮ್ ಕ್ಲೌಡ್ಸ್ ಆ್ಯಂಡ್ ಅಸೋಸಿಯೇಟ್ ವೆದರ್ ಫಿನಾಮಿನ. ಏನು ಟ್ರೋಪೋಸ್ಫಿಯರಲ್ಲಿ ನೀವೇನು ವೆದರ್ ಫಿನಾಮಿನ ನೋಡ್ತೀರಾ ಆ ಥರ ವೆದರ್ ಫಿನಾಮಿನ ಏನು ಇದರಲ್ಲಿ ನಾವು ನೋಡ್ಲಿಕ್ಕೆ ಬರಲ್ಲ. ಈ ಸ್ಟ್ರಾಟೋಸ್ಫಿಯರ್ ಏನಿದೆ ಇದು ಐಡಿಯಲ್ ಫಾರ್ ಫ್ಲೈಯಿಂಗ್, ಅಂದರೆ ಏರೋಪ್ಲೇನ್ಗಳು ಏನಿದೆ ಎಲ್ಲ ಈ ಒಂದು ಲೇಯರಲ್ಲೇ ಆರಾಮಾಗಿ ಚಲಿಸ್ತವೆ. ಓಕೆ, ಅನದರ್ ಇಂಪಾರ್ಟೆಂಟ್ ಫೀಚರ್ ಏನಂದರೆ ಸ್ಟ್ರಾಟೋಸ್ಫಿಯರ್ ಕಂಟೈನ್ಸ್ ದ ಓಝೋನ್ ಲೇಯರ್. ನಮಗೇನು ಓಝೋನ್ ಲೇಯರ್ ವಿಚ್ ಬರೋ ರೇಸ್ನ ಏನು ಸನ್ ರೇಸ್ನ ಏನು ತಡೆಯುತ್ತೆ, ನಮಗೆ ಏನು ಹಾನಿ ಆಗಬಾರ್ದು ರೀತಿ, ಅದು ಆ ಲೇಯರ್ ಇರೋದು ಸ್ಟ್ರಾಟೋಸ್ಫಿಯರಲ್ಲಿ. ಓಕೆ, ನೆಕ್ಸ್ಟ್ ಥರ್ಡ್ ಲೇಯರ್ ಬಂದ್ಬಿಟ್ಟು ಮೀಸೋಸ್ಫಿಯರ್. ದಿಸ್ ಇಸ್ ಥರ್ಡ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್. ಸೊ ಇದು ನೋಡಿ, ಇದು ಅಪ್ ಟು 80 ಕಿಲೋಮೀಟರ್ಸ್ವರೆಗೂ ಎಕ್ಸ್ಟೆಂಡ್ ಆಗಿದೆ ಹೈಟು. ದೆನ್ ಇಲ್ಲಿ ಏನಾಗುತ್ತೆ ಅಂದರೆ ಈ ಮೀಟರೈಟ್ಸ್ ಅಥವಾ ಉಲ್ಕಾಶಿಲೆಗಳು ಏನು ಬರ್ತವೆ ಅವು ಭೂಮಿಗೆ ಎಂಟರ್ ಆಗೋಕ್ಕಿಂತ ಮುಂಚೆನೆ ಈ ಲೇಯರಲ್ಲೇ ಬರ್ನ್ ಆಗಿ ಬೂದಿಯಾಗಿ ಹೋಗುತ್ತೆ. ಯಾವ ಲೇಯರಲ್ಲಿ? ಮೀಸೋಸ್ಫಿಯರ್ ಲೇಯರಲ್ಲಿ. ನೆಕ್ಸ್ಟ್ ಥರ್ಮೋಸ್ಫಿಯರ್, ಇದು ಫೋರ್ತ್ ಲೇಯರ್ ಥರ್ಮೋಸ್ಫಿಯರ್. ಈ ಥರ್ಮೋಸ್ಫಿಯರ್ ಅಲ್ಲಿ ನೋಡಿ ಟೆಂಪ್ರೇಚರು ರೈಸ್ ಆಗುತ್ತೆ. ಹೇಗೆ ಅಂದರೆ ಇದು ಹೈಟ್ ರೈಸ್ ಆದಂಗೆಲ್ಲ ಟೆಂಪ್ರೇಚರ್ ರೈಸ್ ಆಗುತ್ತೆ. ಹೈಟ್ ರೈಸ್ ಆದಂಗೆಲ್ಲ ಟೆಂಪ್ರೇಚರನ್ನು ರೈಸ್ ಆಗುತ್ತೆ. ಸೊ ಈ ಲೇಯರಲ್ಲಿ ಅಯನೋಸ್ಫಿಯರ್ ಇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಲೇಯರ್ ಅಂತ ಕರಿತೀವಿ. ಮತ್ತೆ ಇಟ್ ಎಕ್ಸ್ಟೆಂಡ್ಸ್ ಅಪ್ ಟು 80 ರಿಂದ 400 ಕಿಲೋಮೀಟರ್ ಹೈಟ್ಗೆ ಇದು ಎಕ್ಸ್ಟೆಂಡ್ ಆಗಿದೆ. ದೆನ್ ದಿಸ್ ಲೇಯರ್ ಹೆಲ್ಪ್ಸ್ ಇನ್ ರೇಡಿಯೋ ಕಮ್ಯುನಿಕೇಶನ್, ಅಂದರೆ ರೇಡಿಯೋ ಟ್ರಾನ್ಸ್ಮಿಷನ್ ಅಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇದು. ಇನ್ಫ್ಯಾಕ್ಟ್ ರೇಡಿಯೋ ವೇವ್ಸ್ ಏನು ಟ್ರಾನ್ಸ್ಮಿಟ್ ಮಾಡ್ತೀವಿ ಫ್ರಮ್ ಅರ್ತ್ ಆರ್ ರಿಫ್ಲೆಕ್ಟೆಡ್ ಬ್ಯಾಕ್ ಟು ದ ಅರ್ತ್ ಬೈ ದಿಸ್ ಲೇಯರ್. ನಾವೇನು ರೇಡಿಯೋ ಟ್ರಾನ್ಸ್ಮಿಷನ್ ಕಳಿಸ್ತೀವಿ ಈ ಅರ್ಥಲ್ಲೇ ರಿಫ್ಲೆಕ್ಟ್ ಆಗಿ ಮತ್ತೆ ನಮಗೆ ಅರ್ಥಿಗೆ ವಾಪಸ್ ಬರುತ್ತೆ. ಯಾವ ಲೇಯರು? ಥರ್ಮೋಸ್ಫಿಯರ್. ಅಂಡ್ ಕೊನೆಯ ಲೇಯರ್ ಬಂದ್ಬಿಟ್ಟು ಎಕ್ಸೋಸ್ಫಿಯರ್. ಇಸ್ ದ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ಈ ಲೇಯರ್ ಅಲ್ಲಿ ತುಂಬಾ ತಿನ್ನಾಗಿರ್ತಕ್ಕಂಥ ಏರ್ ಇರುತ್ತೆ. ಲೈಟ್ ಗ್ಯಾಸಸ್ ಲೈಕ್ ಹೀಲಿಯಂ, ಹೈಡ್ರೋಜನ್ ಫ್ಲೋಟ್ ಇನ್ ಟು ದ ಸ್ಪೇಸ್ ಫ್ರಮ್ ಏರ್. ಓಕೆ, ಲೈಟ್ ಗ್ಯಾಸಸ್ ಏನಂತ ಕರಿತೀವಿ ಹೀಲಿಯಂ ಅಂಡ್ ಹೈಡ್ರೋಜನ್, ಈ ಗ್ಯಾಸಿಂದ ಸ್ಪೇಸಿಗೆ ಹೋಗುತ್ತೆ. ಓಕೆ, ದಿಸ್ ಆರ್ ದ 5 ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್. ಯಾವಂದ್ರೆ ಒಂದು ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್ ಅಂಡ್ ಫೈನಲಿ ಎಕ್ಸೋಸ್ಫಿಯರ್. ನೋಡಿ, ನಿಮಗೆ ಒಂದು ಸರ್ಪ್ರೈಸ್ ಆಗುತ್ತೆ. ನಾವು ಸೂರ್ಯನಿಂದ ನಮಗೆ ಭೂಮಿಗೆ ರೇಸ್ ಬರುತ್ತಲ್ಲ, ಸನ್ ರೇಸು, ನಮಗೆ ಸೂರ್ಯನ ಎಷ್ಟು ಭಾಗ ಬರುತ್ತೆ ಅನ್ನೋ ನಾವು ತಿಳ್ಕೊಳ್ಳೋದಾದ್ರೆ 2 ಬಿಲಿಯನ್ ನಲ್ಲಿ 1% ಮಾತ್ರ, ಅಂದರೆ 1 ಮಾತ್ರ ನಮ್ಮ ಆ ಸೂರ್ಯನ ಎನರ್ಜಿ ಮಾತ್ರ ನಮಗೆ ಬರ್ತಾ ಇರೋದು. ನೀವು ಯೋಚನೆ ಮಾಡಿ, ಸೂರ್ಯ ಎಷ್ಟು ಎನರ್ಜಿಯಿಂದ ತುಂಬಿರಬೇಕು ಅಂತ. ಓಕೆ, ಓನ್ಲಿ ಎ ಮೈನ್ಯೂಟ್ ಪಾರ್ಟ್ ಆಫ್ ಎನರ್ಜಿ ಮಾತ್ರ ನಮಗೆ ಅರ್ಥಿಗೆ ಬರ್ತಾ ಇರೋದು. ನೆಕ್ಸ್ಟ್ ವೆದರ್ ಆ್ಯಂಡ್ ಕ್ಲೈಮೇಟ್ ಬಂದರೆ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ವೆದರ್ ಆ್ಯಂಡ್ ಕ್ಲೈಮೇಟ್. ಸೊ ವೆದರ್ ಅಂದ್ರೆ ಏನು? ನಮಗೆ ಅವರ್ ಚೇಂಜ್ ಆಗುತ್ತಲ್ಲ,
ಮತ್ತು ಡೇ ಟು ಡೇ ಕಂಡೀಷನ್ ಆಫ್ ಅಟ್ಮಾಸ್ಫಿಯರ್ ಏನು ಚೇಂಜ್ ಆಗುತ್ತಲ್ಲ ಅದನ್ನು ನಾವು ವೆದರ್ ಅಂತ ಕರಿತೀವಿ. ಲೈಕ್ ಇವಾಗ 1 ಅವರಲ್ಲಿ ತುಂಬ ಬಿಸಿ ಇರುತ್ತೆ, ನೆಕ್ಸ್ಟ್ ಅವರಲ್ಲಿ ತಂಗಾಳಿ ಬೀಸೋದು, ಅಥವಾ ನೆಕ್ಸ್ಟ್ ಅವರಲ್ಲಿ ಏನು ಮೋಡ ಕವಿದ ವಾತಾವರಣ ಆಗೋದು, ಇದನ್ನೆಲ್ಲ ನೀವು ಬೆಂಗಳೂರಲ್ಲಿ ನೋಡ್ಬೋದು. ಆ ಥರ ಒಂದು ಕಂಡೀಷನ್ ನಾವು ಅಟ್ಮಾಸ್ಫಿಯರಿಕ್ ಕಂಡೀಷನ್ನ ನಾವು ವೆದರ್ ಅಂತ ಕರಿತೀವಿ. ಅಥವಾ ಇವತ್ತಿದ್ದು ಟೆಂಪ್ರೇಚರ್ ನಾಳೆ ಇರೋದಿಲ್ಲ, ಓಕೆ, ಇವತ್ತಿದ್ದು ಒಂದು ಕಂಡೀಷನ್ ನಾಳೆ ಇರೋದಿಲ್ಲ, ಅಟ್ಮಾಸ್ಫಿಯರ್ ಕಂಡೀಷನ್, ಅದನ್ನು ನಾವು ವೆದರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಹ್ಯೂಮಿಡ್ ವೆದರ್ ಸಮ್ ಒನ್ ಇರಿಟೇಬಲ್ ಅನ್ನೋ ಸಮ್ ಒನ್ ಮೇಕ್ ಒನ್ ಇರಿಟೇಬಲ್ ಅಂದರೆ ಹ್ಯೂಮಿಡ್ ತುಂಬ ಸೆಕೆ ಇರೋದನ್ನ ಕೆಲವರಿಗೆ ಇರಿಟೇಟ್ ಆಗುತ್ತೆ. ಮತ್ತು ಒಂದು ಪ್ಲೆಸೆಂಟು ಬ್ರೀಸಿ ವೇವು ಚಿಲ್ಫುಲ್ ಆಗಿರೋ ವೆದರ್ನ ಕೆಲವರಿಗೆ ಇಷ್ಟ ಆಗುತ್ತೆ. ಸೊ ಈ ಥರ ನಾವು ಇದನ್ನು ವೆದರ್ ಕಂಡೀಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಬಟ್ ಕ್ಲೈಮೇಟ್ ಅಂದರೆ ಒಂದು ಆವ್ರೇಜ್ ಲಾಂಗರ್ ಪೀರಿಯಡ್ ಅಂದರೆ ಏನು ರೆಫರ್ ಮಾಡ್ತೀವಿ ಅದನ್ನು ನಾವು ಕ್ಲೈಮೇಟ್ ಅಂತ ಕರಿತೀವಿ. ನೋಡಿ, ದ ಅವರೇಜ್ ವೆದರ್ ಕಂಡೀಷನ್ ಆಫ್ ದ ಪ್ಲೇಸ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್ ರೆಪ್ರೆಸೆಂಟ್ಸ್ ದ ಕ್ಲೈಮೇಟ್ ಆಫ್ ದ ಪ್ಲೇಸ್. ಡೈಲಿ ಡೇ ಟು ಡೇ ಮತ್ತು ಅವರ್ಲಿ ಅವರ್ದು ನಾವು ವೆದರ್ ಅಂತ ಕರಿತೀವಿ. ಅದೇ ಒಂದು ಓವರ್ ಆಲ್ ಆವರೇಜ್ ಪೀರಿಯಡ್ ಮಂತ್ಸಿಂದು ಅಥವಾ ಕೆಲವು ಮಂತ್ಸಿಂದ ತೊಗೊಂಡ್ರೆ ನಾವು ಅದನ್ನು ಕ್ಲೈಮೇಟ್ ಅಂತ